ಹೇಗೆ ನಾವು ನಿನ್ನೆ ಹೇಳಿರುವ ಪ್ರಕಾರ ಲಸಹ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಹೌದಿಲ್ಲ? ಮಾಡಿಲ್ಲೋ? ಈಗ ಲಸಹ ಮಾಡ್ಬೇಕಾದ್ರೆ ಒಂದು ಸರಳ ವಿಧಾನವನ್ನ ನಾವು ಈ ಕ್ಷಣದಲ್ಲಿ ನೋಡೋಣ. ಏನ್ ನೋಡೋಣಪ್ಪ ಅಂತಂದ್ರೆ, ಈಗ ಸಪೋಸ್ ಇಲ್ಲಿ 8 ಅದ, ಹೌದಾ? ಇಲ್ಲಿ 3 ಐತಿ, ಇಷ್ಟೈತಿ, ಇಲ್ಲಿ 8 ಐತಿ, ಅಲ್ಲಿ 3 ಐತಿ. ಈ 8 ಮತ್ತು 3 ಲಸಹವನ್ನ ಕಂಡುಹಿಡಿಬೇಕು ನಾವು. ಫಸ್ಟ್ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ದತ್ತ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಏನಾಗಿರ್ತದೆ ಹೇಳಿ ಲಸಹ ಆಗಿರ್ತದ. ಈಗ ಕೊಟ್ಟ ಸಂಖ್ಯೆಗಳು ಯಾವ್ಯಾವು? 8 ಮತ್ತು 3. ಈಗ 8ರಿಂದಲೂ ಆ ಸಂಖ್ಯೆ ಭಾಗ ಹೋಗ್ಬೇಕು, 3ರಿಂದಲೂ ಆ ಸಂಖ್ಯೆ ಭಾಗ ಹೋಗ್ಬೇಕು. ಬಟ್ ಅದು ಏನಾಗಿರ್ಬೇಕು? ಚಿಕ್ಕ ಸಂಖ್ಯೆ ಆಗಿರ್ಬೇಕು. ಅದೇ ಅದರ ಲಸಹ. ಸ್ವಲ್ಪ ಇಲ್ಲಿ ನೋಡೋಣ. ನಾವು ಇಲ್ಲ ಒಂದು 8 ತಗೊಳ್ಳೋಣ, ಆಮೇಲೆ 3 ತಗೊಳ್ಳೋಣ. ಮಗ್ಗಿ ಬರೀತಾ ಹೋಗೋಣ. ಏನ್ ಮಾಡೋಣ? ಮಗ್ಗಿ ಬರೆಯೋಣ. 8 8 8 16 8 3 24 ಈ ತರ ಬರೀತಾ ಹೋಗೋಣ. 3 ಮಗ್ಗಿನೂ ಬರೆಯೋಣ. 3 1 3 3 2 6 3 3 9 3 4 12 3 5 15 3 6 18 3 21 ಒಳ್ಳೆ 8 4 ಎಷ್ಟು? 8 4 32 8 5 40 ಈ ತರ ಬರೀತಾ ಹೋಗೋಣ. ನಾವು ವಾಪಸ್ 3 8 24 ಇಲ್ಲಿವರೆಗೂ ಬರೆದೆ ನಾನು. ಹೌದಾ? ಈ 8 ಮಗ್ಗಿ ಒಳಗೂ ಆ ನಂಬರ್ ಇರಬೇಕು. ಈಗ ಲಕ್ಷ ಕೊಡಲ್ಲ. 3 ಮಗ್ಗಿ ಒಳಗೂ ಆ ನಂಬರ್ ಇರಬೇಕು. ಯಾವ್ದು ಹೇಳ್ರಿ? 24. ಇಲ್ಲಿ 24 ಐತಿ, ಇಲ್ಲಿ 24 ಐತಿ. ಕರೆಕ್ಟಾ? ಹಾಗಾದ್ರೆ 8 ಮತ್ತು 3ರಿಂದ ಭಾಗ ಹೋಗುವ ಸಂಖ್ಯೆಗಳು ಇವೆಲ್ಲವೂ ಇವು 8ರಿಂದ ಭಾಗ ಹೋಗ್ತಾವು, ಇವು 3ರಿಂದ ಭಾಗ ಹೋಗ್ತಾವು. 8 ಮತ್ತು 3ರಿಂದ 2ರಿಂದ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವ್ದೈತಿ? 24. ಹಾಗಾದ್ರೆ 8 ಮತ್ತು 3ರ ಲಸಹ ಎಷ್ಟಾಗುತ್ತಾ? 24. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬಿಡೋಣ. ಹೌದಾ? ಫಸ್ಟ್ 8 ಮತ್ತು 3ದು ಲಸಹ ಕಂಡುಹಿಡಿಬೇಕು. ನಾವು ಫಸ್ಟ್ ಲಸಹ ಕಂಡುಹಿಡಿಬೇಕಾದ್ರೆ ಯಾವ ನಂಬರ್ಗಳಿಂದ ಭಾಗಿಸಬೇಕು? ಅವಿಭಾಜ್ಯ ಸಂಖ್ಯೆಗಳಿಂದ 2 3 5 7 11 ಈ ತರ ಭಾಗಿಸ್ತಾ ಹೋಗ್ಬೇಕು. ಫಸ್ಟ್ ಇದನ್ನ 2ರಿಂದ ಭಾಗಿಸಬಹುದು. ಮತ್ತೆ ಇನ್ನೊಂದು ನೋಡ್ಕೋಬೇಕು. ಇಲ್ಲಿ 8 ಐತಲ್ಲ, ಇಲ್ಲೊಂದು 3 ಐತಿ. ಒಂದು 3 ಅವಿಭಾಜ್ಯ ಸಂಖ್ಯೆ ಐತಿ, ಇಲ್ಲೊಂದು ಸಮಸಂಖ್ಯೆ ಐತಿ. ನೀವು ನೇರವಾಗಿ 8ರಿಂದಲೂ ಕೂಡ ಅದನ್ನ ಭಾಗಿಸಬಹುದು, ಅಥವಾ ನಾವು 2ರಿಂದ ಮಾಡ್ತಾ ಹೋಗೋಣ. 2 4 3 ಈಗ ಎಷ್ಟರಿಂದ ಭಾಗಿಸಬೇಕು? ಡೈರೆಕ್ಟ್ 4ರಿಂದ ಭಾಗಿಸಿದ್ರು ಹೋಗುತ್ತೆ. ಬಟ್ 2ರಿಂದ ಮಾಡೋಣ. 2 2 ವಾಪಸ್ 3 3. ಈಗ ನೋಡಿದ್ರಿ ಕೊನೆಗೆ ಅವಿಭಾಜ್ಯ ಸಂಖ್ಯೆ ಉಳಿದಿಲ್ಲ. ನೀವು ಇಲ್ಲಿದ್ದಿಲ್ಲ ಪುರುಷರು ಉತ್ತರ ಬರುತ್ತೆ. 2 2 2 3 ಇವೆಲ್ಲವನ್ನ ಪುರುಷರು ಕೂಡ ನಿಮಗೆ ಉತ್ತರ ಬರುತ್ತಾ? ಇಲ್ಲಿಗೆ ನೀವು ಲೆಕ್ಕ ಮುಗಿಸಬಹುದು. ಇಲ್ಲ ಸರ್ ನಾನು 1 ಬರೋವರೆಗೂ ಮಾಡ್ತೀನಪ್ಪ ಅಂದ್ರೆ ಹಂಗೂ ಮಾಡಬಹುದು. 2 1 3 3 ವಾಪಸ್ ಈಗ ಎಷ್ಟರಿಂದ? 3ರಿಂದ 3 1 ಸಾರಿ 1 1 3 1. ಆಗ ಫೈನಲ್ ಎಷ್ಟು ಇತ್ತು? 2 2 2 3 ಇತ್ತು. ಇಲ್ಲ 2 2 4 4 8 12. ಹಾಗಾದ್ರೆ ಉತ್ತರ ಲಸ ಎಷ್ಟು ಬಂತು? ಎಷ್ಟು? 24. ಎಷ್ಟು? 24. ಕರೆಕ್ಟಾ? ಬೋರ್ಡ್ ಮೇಲೆ ಇರಲಿ ಲಕ್ಷ. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೊಳ್ಳೋಣ. ನಾವು ಯಾವ್ದಪ್ಪ ಅಂದ್ರೆ ಒಂದು ನಂಬರ್ 4 ತಗೊಳ್ಳೋಣ, ಇನ್ನೊಂದು ನಂಬರು 6 ತಗೊಳ್ಳೋಣ. ಎಷ್ಟು? ಒಂದು ನಂಬರ್ 4 ತಗೊಳ್ಳೋಣ, ಇನ್ನೊಂದು ನಂಬರು 6. ಫಸ್ಟ್ ಅವುಗಳದ್ದು ಮಗ್ಗಿ ಬರಿತಾ ಹೋಗೋಣ. ಏನ್ ಮಾಡೋಣ? ಫಸ್ಟ್ ಅವುಗಳದ್ದು ಮಗ್ಗಿ ಬರಿತಾ ಹೋಗೋಣ. ಓಕೆನಾ? ಫಸ್ಟ್ 4 ಇಲ್ಲಿ 6 ಕರೆಕ್ಟಾ? ಈ ಕಡೆ ಇರ್ಲಪ್ಪ ಲಕ್ಷ. 4 ಎಳೆ ಎಷ್ಟು? 6 ಎಳೆ 4 3 ಕರೆಕ್ಟಾ? 4 4 4 8 4 3 12 6 ಎಳೆ 12 ಬಂತು. ಹಾಗಾದ್ರೆ ಈಗ ನಿಮಗೆ ಲಸಹ ಗೊತ್ತಾಗಿರ್ತೈತಿ. ಈಗ ಎಷ್ಟು ಲಸಹ? 4 ಮತ್ತು 6ರಿಂದ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಇಲ್ಲಿ 12. ಇಲ್ಲಿ 12 ಐತಿ, ಇಲ್ಲಿ 12 ಐತಿ. ಹಾಗಾದ್ರೆ 4 ಮತ್ತು 6 ಲಸ ಎಷ್ಟಾಗುತ್ತಾ? 12. ಮಾಡಿ ನೋಡೋಣ ಈಗ. ಓಕೆ, ಎಷ್ಟಿಂದ ಭಾಗಿಸ್ತೀರಿ? 2ರಿಂದ. 2 3. ಇಲ್ಲಿಗೆ ಮುಗಿತ ಲೆಕ್ಕ. ಅವಿಭಾಜ್ಯ ಸಂಖ್ಯೆಗಳು ಉಳಿದವು, ನೀವು ಲೆಕ್ಕವನ್ನು ಅಲ್ಲಿಗೆ ಮುಗಿಸಬಹುದು. 2 1 3 3 ವಾಪಸ್ 3 1 3 1. ಫೈನಲ್ ಎಷ್ಟು ಉಳಿತು? 2 3 12. ಅದರ ಲಸ ಎಷ್ಟಾಯ್ತು? ಮಾಡಬಹುದಾ ಈ ತರ? ನಾವು ಫಸ್ಟ್ ಮಗ್ಗಿಗಳನ್ನ ಈ ತರ ಬರೆಯೋದ್ರಿಂದಲೂ ಕೂಡ ನಾವು ಏನ್ ಮಾಡಬಹುದು? ಲಸವನ್ನ ನಾವು
ಮಾಡ್ಕೋಬಹುದು. ಇನ್ನೊಂದು ಲೆಕ್ಕ ನೋಡೋಣ ಈಗ ಏನಪ್ಪಾ ಅಂತಂದ್ರ 5 ಮತ್ತು 15 ಇವುಗಳ ಲಸ ಎಷ್ಟು ನೋಡೋಣ. ಓಕೆನಾ? 5 ಮತ್ತು 15 ಇವುಗಳ ಲಸಹ ನೋಡೋಣ ಎಷ್ಟು ಅಂತ ಹೇಳ್ಬಿಟ್ಟು 5ರ ಬಗ್ಗೆ ಬರೀತಾ ಹೋಗೋಣ, 15ರ ಬಗ್ಗೆನೂ ಬರೀತಾ ಹೋಗೋಣ. 5 10 15 ನೋಡಿ ಯಾವರ ಸೇಮ್ ಇರೋ ನಂಬರ್ಗಳು ಬಂದವ. 5 3 15 45 ಯಾವರ ಸೇಮ್ ಇರೋ ನಂಬರ್ಗಳು ಬಂದವ ನೋಡಿ. ಇಲ್ಲಿ 15 ಐತಿ, ಇಲ್ಲಿ 15 ಐತಿ. ಹಾಗಾಗ 5 ಮತ್ತು 15ರ ಲಸ ಎಷ್ಟು ಮಾಡ್ಬೋದಾ? ಓಕೆ, ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡೋಣ. ಲಾಸ್ಟ್ ಯಾವ್ದಪ್ಪ? ನೀವು ನಂಬರ್ ಹೇಳ್ರಿ. 4. ಇನ್ನೊಂದು ನಂಬರ್ ಹೇಳ್ರಿ. ಎಷ್ಟು? 7. ಓಕೆ, 4ರ ಬಗ್ಗೆ ಬರೀತಾ ಹೋಗೋಣ ಈಗ. 4 4 4 8 4 7 7 ಯಾವ ಬಂದವ ನೋಡ್ರಿ. 4 5 20 7 5 35 ಯಾವ ಬಂದವ. 4 6 24 7 6 42 ಹೌದಿಲ್ಲ. ವಾಪಸ್ 4 8 4 8 4 4 4 20 4 ಎಷ್ಟು 28 ನೋಡಿ. ಇಲ್ಲಿ 28 ಬಂತು, ಇಲ್ಲಿ 28 ಬಂತು. ಹಾಗಾದ್ರೆ 4 ಮತ್ತು 7ರಿಂದ ಸಂಪೂರ್ಣವಾಗಿ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು? 28. ಹಾಗಾದ್ರೆ 4 ಮತ್ತು 7ರ ಲಸ ಎಷ್ಟು ಮಾಡ್ಬೋದಾಯ್ತಲ್ಲ?